ಸಾಮಾಜಿಕ ಜಾಲತಾಣದಲ್ಲಿ ಬರೋದೆಲ್ಲ ನಿಜ ಎಂದು ನಂಬ್ತೀರಾ? ವಿಡಿಯೋ ಫೋಟೋದಲ್ಲಿ ಬರೋದನ್ನ ಪಾಲಿಸ್ತೀರಾ? ಹಾಗಿದ್ರೆ ಎಚ್ಚರ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹರಡಿದ್ದ ವಿಡಿಯೋ ನೋಡಿ ಪೋಷಕರೊಬ್ಬರು ತಮ್ಮ ಮೃತಪಟ್ಟ ಮಕ್ಕಳನ್ನು ಉಳಿಸಿಕೊಳ್ಳಲು ಪರದಾಟ ನಡೆಸಿದ್ದಾರೆ. ಈ ಪ್ರಯತ್ನ ನೋಡಿದ್ರೆ ಎಂತಹವರಿಗಾದ್ರೂ ಕಣ್ಣಲ್ಲಿ ನೀರು ಬರೋದು ಸಹಜ. ಹೌದು, ಇದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗಾಳಪೂಜಿ ಗ್ರಾಮದಲ್ಲಿ ನಡೆದಿರುವ ಘಟನೆಯಾಗಿದೆ. ಕಳೆದ 2 ದಿನಗಳ ಹಿಂದೆ ಕೆರೆಯಲ್ಲಿ ಈಜಲು ಹೋಗಿದ್ದ 12 ವರ್ಷದ ಹೇಮಂತ್ ಮತ್ತು 11 ವರ್ಷದ ನಾಗರಾಜ್ ಎಂಬ ಇಬ್ಬರು ಬಾಲಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ. ಮೃತದೇಹವನ್ನು ಹೊರಗೆ ತೆಗೆದ ಗ್ರಾಮಸ್ಥರು ಕೆಲಕಾಲ ಉಪ್ಪಿನ ರಾಶಿಯಲ್ಲಿಟ್ಟರೆ ಬದುಕಬಹುದು ಎಂದು ಸಲಹೆ ನೀಡಿದ್ದಾರೆ. ಇದನ್ನು ನಂಬಿದ ಪೋಷಕರು 6 ಗಂಟೆಗಳ ಕಾಲ ಶವಗಳನ್ನು ಉಪ್ಪಿನ ರಾಶಿಯಲ್ಲೇ ಇಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದ ಒಂದು ವಿಡಿಯೋವನ್ನು ನಂಬಿ ಈ ಪ್ರಯತ್ನ ಮಾಡಿದ್ದಾರೆ ಆ ಪೋಷಕರು. ಇನ್ನು ಈ ಘಟನೆಯ ನಂತರ ಸ್ಥಳಕ್ಕೆ ಕಾಗಿನೆಲೆ ಠಾಣೆಯ ಪೊಲೀಸರು ಆಗಮಿಸಿ ಪೋಷಕರ ಮನವೊಲಿಸಿ ಶವ ಸಂಸ್ಕಾರ ಮಾಡುವಂತೆ ತಿಳಿಸಿದ್ದಾರೆ. ಫೈವ್ ಜಿ ಜಮಾನದಲ್ಲಿ ಸೋಷಿಯಲ್ ಮೀಡಿಯಾಗಳದ್ದೇ ಹವಾ. ದಿನಕ್ಕೊಂದು ಹೊಸ ರೀತಿಯ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದ್ದಾವೆ. ನೀವು ಸಾಮಾಜಿಕ ಜಾಲತಾಣದಲ್ಲಿ ಬರೋದೆಲ್ಲ ನಿಜ ಎಂದು ನಂಬಿದ್ದೀರಾ? ಹಾಗೆ ವಿಡಿಯೋ ಫೋಟೋದಲ್ಲಿ ಬರೋದನ್ನ ಅದೇ ರೀತಿ ಪಾಲಿಸ್ತಾ ಇದ್ದೀರಾ? ಹಾಗಿದ್ರೆ ಎಚ್ಚರವಾಗಿರಿ. ಯಾಕಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಹರಡಿದ್ದ ವಿಡಿಯೋವೊಂದನ್ನ ನೋಡಿ ಪೋಷಕರೊಬ್ಬರು ತಮ್ಮ ಮೃತಪಟ್ಟ ಮಕ್ಕಳನ್ನು ಉಳಿಸಿಕೊಳ್ಳಲು ಪರದಾಟ ನಡೆಸಿದ್ದಾರೆ. ಈ ಪ್ರಯತ್ನ ನೋಡಿದ್ರೆ ಎಂತಹವರಿಗಾದ್ರೂ ಕಣ್ಣಲ್ಲಿ ನೀರು ಬರೋದು ಸಹಜ. ಇದು ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗಾಳಪೂಜಿ ಎಂಬ ಗ್ರಾಮದಲ್ಲಿ ನಡೆದಿರುವ ಘಟನೆಯಾಗಿದೆ. ಏನಪ್ಪಾ ಈ ಘಟನೆ ಅಂತ ಅಂದ್ರೆ, ಕಳೆದ 2 ದಿನಗಳ ಹಿಂದೆ ಕೆರೆಯಲ್ಲಿ ಈಜಲು ಹೋಗಿದ್ದ 12 ವರ್ಷದ ಹೇಮಂತ್ ಮತ್ತು 11 ವರ್ಷದ ನಾಗರಾಜ್ ಎಂಬ ಇಬ್ಬರು ಬಾಲಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದರು. ನಂತರ ಮೃತದೇಹವನ್ನು ಹೊರಗೆ ತೆಗೆದ ಗ್ರಾಮಸ್ಥರು ಕೆಲಕಾಲ ಉಪ್ಪಿನ ರಾಶಿಯಲ್ಲಿಟ್ಟರೆ ಬದುಕಬಹುದೇನೋ ಎಂದು ಸಲಹೆ ನೀಡಿದ್ದಾರೆ. ಅದೇ ರೀತಿಯಲ್ಲಿ ಪೋಷಕರು ಇದನ್ನು ನಂಬಿ 6 ಗಂಟೆಗಳ ಕಾಲ ತಮ್ಮ ಮಕ್ಕಳ ಶವಗಳನ್ನು ಉಪ್ಪಿನ ರಾಶಿಯಲ್ಲಿ ಇಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬಂದಿದ್ದ ವಿಡಿಯೋವನ್ನ ನಂಬಿ ಈ ರೀತಿಯಾದಂತಹ ಪ್ರಯತ್ನವನ್ನ ಬ್ಯಾಡಗಿ ತಾಲೂಕಿನ ಗಾಳಪೂಜೆ ಎಂಬ ಗ್ರಾಮದಲ್ಲಿ ಮಾಡಲಾಗಿದೆ. ಇನ್ನು ಘಟನೆಯ ನಂತರ ಸ್ಥಳಕ್ಕೆ ಆಗಮಿಸಿದ ಕಾಗಿನೆಲೆ ಪೊಲೀಸರು ಕೊನೆಗೂ ಪೋಷಕರ ಮನವೊಲಿಸಿ ಮಕ್ಕಳ ಶವ ಸಂಸ್ಕಾರ ಮಾಡುವಂತೆ ತಿಳಿಸಿದ್ದಾರೆ.